ಇದು ಸುದ್ದಿ ವಿಶ್ಲೇಷಣೆ ನ್ಯೂಸ್ ಸ್ಪೆಷಲ್. ನಾನು ಶಶಿಧರ್ ಭಟ್. ಭಾರತೀಯ ಜನತಾ ಪಕ್ಷದ 2 ದಿನಗಳ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಹೈದರಾಬಾದ್ನಲ್ಲಿ ನಡೆಯಿತು. ಹೈದರಾಬಾದ್ನಲ್ಲಿ ಈ ಕಾರ್ಯಕಾರಿಣಿ ಸಭೆಯನ್ನು ನಡೆಸುವ ಉದ್ದೇಶ ಏನಾಗಿತ್ತು, ಹೈದರಾಬಾದನ್ನು ಯಾಕೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತು, ಹಾಗೂ ಒಟ್ಟಾರೆಯಾಗಿ ಈ ಕಾರ್ಯಕಾರಿಣಿ ಸಭೆಯ ಟೇಕ್ ಅವೇಸ್ ಏನು, ಆ ಬಗ್ಗೆ ಇವತ್ತು ನೋಡೋಣ. ನೀವು ಈ 2 ದಿನಗಳ ಕಾರ್ಯಕಾರಿಣಿ ಸಭೆ ತೆಗೆದುಕೊಂಡ ತೀರ್ಮಾನಗಳು, ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಆಡಿರುವ ಮಾತುಗಳನ್ನು ಗಮನಿಸಿದರೆ ಕೆಲವು ಅಂಶಗಳು ಸ್ಪಷ್ಟವಾಗ್ತವೆ. ಒಂದು, ಬಿಜೆಪಿ ತನ್ನ ಸಾಮ್ರಾಜ್ಯವನ್ನು ದಕ್ಷಿಣಕ್ಕೆ ವಿಸ್ತರಿಸುವ ಕಾರ್ಯಯೋಜನೆಯನ್ನು ಹಾಕಿಕೊಂಡಿದೆ. ದಕ್ಷಿಣದಲ್ಲಿ ಅವರಿಗೆ ಅಧಿಕಾರ ಸಿಕ್ಕಿದ್ದು ಕರ್ನಾಟಕದಲ್ಲಿ ಮಾತ್ರ, ಅದು ಕೂಡ ಆಪರೇಷನ್ ಕಮಲದ ಸಹಾಯದಿಂದ. ಇಂಡಿಪೆಂಡೆಂಟ್ ಆಗಿ ಸರ್ಕಾರ ರಚಿಸುವಷ್ಟು ಬಹುಮತ ಇದುವರೆಗೆ ಭಾರತೀಯ ಜನತಾ ಪಕ್ಷಕ್ಕೆ ದಕ್ಷಿಣದಲ್ಲಿ ಬಂದಿಲ್ಲ. ಹೀಗಾಗಿ ದಕ್ಷಿಣ ಹೆಬ್ಬಾಗಿಲನ್ನು ತೆರೆಯುವತ್ತ ಬಿಜೆಪಿ ಲಕ್ಷ್ಯ ನೀಡ್ತಾ ಇದೆ. ಅದೇ ಕಾರಣಕ್ಕಾಗಿ ರಾಷ್ಟ್ರೀಯ ಕಾರ್ಯಕಾರಿಣಿಯ ತೆಲಂಗಾಣದಲ್ಲಿ ನಡೆಸಲಾಗಿದೆ. ಬಿಜೆಪಿಯ ಸ್ಥಿತಿ ತೆಲಂಗಾಣದಲ್ಲಿ ಸುಧಾರಿಸ್ತಾ ಇದೆ. ಹೀಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತೆಲಂಗಾಣವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನೋದು ಬಿಜೆಪಿಯ ಉದ್ದೇಶ. ನಿನ್ನೆ ಅಮಿತ್ ಶಾ ಅವರು, ಪ್ರಧಾನಿಯವರು ಮಾತನಾಡಿದ ಹಾಗೆ ಕೇವಲ ತೆಲಂಗಾಣ ಮಾತ್ರ ಅಲ್ಲ, ಕರ್ನಾಟಕ, ತೆಲಂಗಾಣ, ಕೇರಳ, ಆಂಧ್ರ ಪ್ರದೇಶಗಳಿಗೂ ತಮ್ಮ ಅಧಿಕಾರವನ್ನು ವಿಸ್ತರಿಸುವ ಮಹತ್ವಾಕಾಂಕ್ಷೆ ಬಿಜೆಪಿದಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿಸುವ ದೃಷ್ಟಿಯಿಂದ ಮತ್ತು ಕೆಲವೊಂದು ಸಂದೇಶಗಳನ್ನು ಕೊಡುವ ದೃಷ್ಟಿಯಿಂದ ಕಾರ್ಯಕಾರಿಣಿ ಸಭೆಗೆ ಹೈದರಾಬಾದನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಈ 2 ದಿನಗಳ ಕಾರ್ಯಕಾರಿಣಿಯ ಟೇಕ್ ಅವೇಸ್ ಏನು ಅಂತ, ಮೊದಲನೇದಾಗಿ ನಾನು ಹೇಳಿದ ಹಾಗೆ ದಕ್ಷಿಣಕ್ಕೆ ಬಿಜೆಪಿಯನ್ನು ವಿಸ್ತರಿಸುವುದು ಮೊದಲನೆಯ ಬಹುಮುಖ್ಯವಾದ ಯತ್ನ. ಈ ಕಾರಣದಿಂದಾಗಿ ಬಿಜೆಪಿ ಅಪ್ರೋಚ್ನಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕಾಣಬಹುದು. ಯಾಕೆಂದರೆ ನಿನ್ನೆ 2 ದಿನಗಳ ಕಾರ್ಯಕಾರಿಣಿ ಸಭೆಯಲ್ಲಿ ಮತ್ತೆ ಅಭಿವೃದ್ಧಿಯ ಮಂತ್ರವನ್ನು ಪಠಿಸಲಾಗಿದೆ. ಹಿಂದುತ್ವವನ್ನು ಸ್ವಲ್ಪ ಮಟ್ಟಿಗೆ ನೇಪಥ್ಯಕ್ಕೆ ಸರಿಸಲಾಗಿದೆ, ಸಂಪೂರ್ಣವಾಗಿ ಕೈ ಬಿಟ್ಟಿಲ್ಲ. ಹಾಗೆಯೇ ಪ್ರಧಾನಿಯವರು ಆಡುವ ಮಾತುಗಳು ಕೂಡ ಬಿಜೆಪಿ ಕಾರ್ಯಕರ್ತರಿಗೆ ಅದೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ಪಾದಯಾತ್ರೆಯ ಬಗ್ಗೆ ಮಾತನಾಡಿದ್ದಾರೆ, ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ದಾರೆ. ಹಾಗೆಯೇ ಅವರಿಗೆ ಮತ ತಂದು ಕೊಡುವ ಹಿಂದುತ್ವವನ್ನು ಅವರು ಸಂಪೂರ್ಣವಾಗಿ ಬಿಟ್ಟಿಲ್ಲ. ನಾನು ಈ ಮೊದಲು ಒಂದು ವಿಶ್ಲೇಷಣೆಯಲ್ಲಿ ಹೇಳಿದ್ದೆ, 2014ರಲ್ಲಿ ಮೋದಿ ಅಧಿಕಾರಕ್ಕೆ ಬಂದಿದ್ದು ಹಿಂದುತ್ವದ ಮೇಲೆ ಅಲ್ಲ, ಅವರು ಪಠಿಸಿದ ಅಭಿವೃದ್ಧಿಯ ಮಂತ್ರ, ಅವರು ಆಡುತ್ತಿದ್ದ ಭ್ರಷ್ಟಾಚಾರದ ವಿರೋಧಿ ಮಾತುಗಳು, ಸಾಮಾನ್ಯ ಜನರ ಬದುಕನ್ನು ಎತ್ತರಿಸಬೇಕು ಅಂತ ಅವರು ಹೇಳ್ತಿದ್ದು, ಅವರು ಅಧಿಕಾರಕ್ಕೆ ಆ ಕಾರಣದಿಂದ ಬಂದರು. ಸೊ 2019ರಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿ ಪಾಕಿಸ್ತಾನದ ವಿರೋಧವನ್ನು ಮುನ್ನೆಲೆಗೆ ತಂದು, ಹಾಗೆಯೇ ಏನು ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಇಂಥ ವಿಚಾರಗಳನ್ನು ಬಳಸಿಕೊಂಡು ಮತ್ತೆ ಅಧಿಕಾರಕ್ಕೆ ಬಂದರು. ಈಗ ಹಾಗಿದ್ರೆ ಬಿಜೆಪಿ ಮತ್ತೆ ಅಭಿವೃದ್ಧಿಯ ವಿಚಾರವನ್ನು ಮುಂದಿಟ್ಟುಕೊಂಡು ಚುನಾವಣಾ ಹೋರಾಟವನ್ನು ಮಾಡುತ್ತೆ. ಈ ಬಗ್ಗೆ ಸ್ಪಷ್ಟವಾಗಿ ಹೇಳೋದು ಕಷ್ಟ. ಯಾಕೆಂದರೆ ಒಂದು, ಅವರು ಹಿಂದುತ್ವವನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಆದರೆ ಹಿಂದುತ್ವ ಮಾತ್ರ ತಮ್ಮ ಅಧಿಕಾರಕ್ಕೆ ತರಲಾರದು ಅನ್ನುವ ಅರಿವು ಬಿಜೆಪಿ ವರಿಷ್ಠರಿಗೆ. ಅದರಂತೆ ದಕ್ಷಿಣ ಭಾರತೀಯರ ಮನಸ್ಥಿತಿಗೂ ಉತ್ತರ ಭಾರತೀಯ ಮನಸ್ಥಿತಿಗೂ ವ್ಯತ್ಯಾಸ ಇದೆ. ಉತ್ತರ ಭಾರತದಲ್ಲಿ ಯಾವ್ದಾವುದು ಸೇಲ್ ಆಗುತ್ತೋ ಅದು ದಕ್ಷಿಣ ಭಾರತದಲ್ಲಿ ಸೇಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಉತ್ತರ ಭಾರತದಲ್ಲಿ ನೀವು ಅಂಗಡಿ ತೆರೆದ್ರೆ ಬೇರೆ ರೀತಿ ವಸ್ತುಗಳನ್ನೇ ಮಾರಾಟ ಮಾಡೋದು, ದಕ್ಷಿಣ ಭಾರತದಲ್ಲಿ ನೀವು ಅಂಗಡಿ ತೆರೆಯದಿದ್ರೆ ಬೇರೆ ರೀತಿ ವಸ್ತುಗಳನ್ನೇ ಮಾರಾಟ ಮಾಡೋದು. ದಕ್ಷಿಣ ಭಾರತದಲ್ಲಿ ಮಾರಾಟ ಆಗುವುದು ಬೇರೆ. ಅದರ ಅರಿವು ಕೂಡ ಬಿಜೆಪಿ ವರಿಷ್ಠರಿಗಿದೆ ಅನ್ನುವುದು ಈ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಸ್ಪಷ್ಟವಾಯಿತು.
ಆ ಕಾರಣಕ್ಕಾಗಿಯೇ ಹಿಂದೂಯೇತರ ಮತಗಳ ಬಗ್ಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಸೊ ಹಿಂದೂಯೇತರ ಮತಗಳನ್ನು ನೀವು ಸೆಳೆಯುವುದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಆದ್ದರಿಂದ ಕೇವಲ ಹಿಂದುತ್ವದ ಮಾತನಾಡಿದರೆ ನಾವು ದಕ್ಷಿಣದ ಹೆಬ್ಬಾಗಿಲನ್ನು ತೆರೆಯೋದು ಸಾಧ್ಯವಿಲ್ಲ ಅಂತ ಅಂದುಕೊಂಡೆ ಅದಕ್ಕೆ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಹಿಂದುತ್ವಕ್ಕೆ ಸಂಬಂಧಪಟ್ಟ ಒಂದು ಅಂಶ ಇದೆ, ಅವರು ಉತ್ತರ ಭಾರತದಲ್ಲಿ ಅದು ಪ್ರಯೋಗ ಮಾಡಿ ಅದು ಊರುಗಳ ಹೆಸರನ್ನು ಬದಲಿಸುವಂಥ. ಸೊ ಆ ಮೂಲಕ ಬಹುಸಂಖ್ಯಾತರ ಮನಸ್ಸಿಗೆ ಸಂತೋಷ ಪಡಿಸುವಂಥ. ಅದೇ ರೀತಿ ಹೈದರಾಬಾದ್ ಹೆಸರನ್ನು ಬದಲಿಸುವ ಮಾತನ್ನು ನಿನ್ನೆ ಆಡಲಾಗಿದೆ. ಹೈದರಾಬಾದ್ಗೆ ಭಾಗ್ಯನಗರ, ಎಲ್ಲಿಂದ ಭಾಗ್ಯ ಬರುತ್ತೋ ಗೊತ್ತಿಲ್ಲ, ಒಂದು ಭಾಗ್ಯನಗರ ಅಂತ ಹೆಸರು ಬದಲು ಮಾಡ್ತೀವಿ. ನಿಮ್ಗೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ದಿದ್ರೆ ಹೆಸರನ್ನು ಬದಲಾಯಿಸು. ಹೆಸರೇ ವ್ಯಕ್ತಿ ಅಲ್ಲ, ಒಂದು ಊರು ಅಂತಂದರೆ ಕೇವಲ ಹೆಸರು ಮಾತ್ರ ಅಲ್ಲ. ನೀವು ಹೈದರಾಬಾದ್ನ ಹೆಸರನ್ನ ಭಾಗ್ಯನಗರ ಅಂತ ಬದಲಾಯಿಸಿದ ತಕ್ಷಣ ಹೈದರಾಬಾದ್ನ ಇತಿಹಾಸ ಬದಲಾಗಲ್ಲ, ಹಿಂದೂಗಳ ಮನಸ್ಸು ಮೇಲೆ ಅದು ಪರಿಣಾಮ ಬೀರುತ್ತೆ ಅನ್ನೋದು ನಿಜ. ಇದೆಲ್ಲ ತಾತ್ಕಾಲಿಕವಾಗಿ ನಿಮಗೆ ಲಾಭ ಕೊಡುವಂಥ ಅಂಶಗಳು, ಅದರ ಮೇಲೂ ಕೂಡ ಅವರು ಕಂಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಅಮಿತ್ ಶಾ ಆಡುವ ಮಾತು, ಮುಂದಿನ 30-40 ವರ್ಷ BJPಯ ಯುಗ ಇರುತ್ತೆ ಅಂತ ಹೇಳಿದ್ದಾರೆ. ಅದು ನಿಜ. ಇನ್ನು 30-40 ವರ್ಷಗಳ ಕಾಲ BJP ಈ ದೇಶವನ್ನು ಆಳೋದಕ್ಕೆ ಸಾಧ್ಯನ? ಅವರು ಇನ್ನು 30-40 ವರ್ಷಗಳ ಕಾಲ ಈ ದೇಶವನ್ನು ಆಳಿದರೆ ಎಂಥ ಹೆಜ್ಜೆ ಗುರುತುಗಳನ್ನು ಅವರು ಬಿಟ್ಟು ಹೋಗಬಲ್ಲರು? ವಾಸ್ತವ ಸ್ಥಿತಿಗೂ ಹಿಂದುತ್ವದ ರಾಜಕಾರಣಕ್ಕೂ ಇರುವ ಅಂತರಗಳೇನು? ಈ ಬಗ್ಗೆ BJP ಆಲೋಚನೆ ಮಾಡಿದೆಯಾ? ಸೊ 30-40, ಮೊದಲು 50 ವರ್ಷ ಇರ್ತೀವಿ ಅಂತಿದ್ರು, ಈಗ 30-40ಕ್ಕೆ ಬಂದಿದ್ದಾರೆ, 30 to 40 years. ಇದು ಸುಲಭ ಸಾಧ್ಯ. ಆದರೆ BJPಯ ಗುರಿ ಏನಿದೆ ಅದು ದೀರ್ಘಕಾಲೀನ ಆಡಳಿತ ನಡೆಸುವುದು. ಇನ್ನು 30-40 ವರ್ಷಗಳ ಕಾಲ ನಾವು ಅಧಿಕಾರದಲ್ಲಿದ್ದರೆ ಈ ದೇಶ ಬದಲಾಗುತ್ತೆ, ಈ ದೇಶ ವಿಶ್ವದಲ್ಲೇ ನಂಬರ್ 1 ಆಗುತ್ತೆ, ವಿಶ್ವ ಗುರು ಆಗುತ್ತೆ ಅನ್ನುವ ಪ್ರಚಾರವನ್ನು ಮಾಡಲಾಗ್ತಾ ಇದೆ. ನಿಜ, ಈ ಸರ್ಕಾರ ಇದ್ದಿದ್ದೇ ಪ್ರಚಾರದ ಮೇಲೆ, ಯಾವ ಅನುಮಾನನೂ ನಮಗದಕ್ಕೆ ಇಟ್ಕೋಬೇಕಾಗಿಲ್ಲ. ಪ್ರಚಾರವೇ ಅವರ ಬಂಡವಾಳ. ಆದ್ದರಿಂದ ಅವರು ಸಾಮಾಜಿಕ ಜಾಲತಾಣಗಳಿಂದ ಏನು ದೃಶ್ಯ ಮಾಧ್ಯಮದ ಹೊರಗೆ ಅವರು ನಿಯಂತ್ರಣವನ್ನು ಇಟ್ಕೊಂಡಿದ್ದಾರೆ. ನೀವು ಟಿ ವಿ ಮಾಧ್ಯಮಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಟಿ ವಿ ಮಾಧ್ಯಮಗಳಲ್ಲೂ ಕೂಡ ಒಂದೇ ರೀತಿಯ ಸ್ಕ್ರಿಪ್ಟ್ ಇರುತ್ತೆ. ಆ ಸ್ಕ್ರಿಪ್ಟನ್ನು ಬೇರೆ ಬೇರೆ ಚಾನಲ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಆ ಸ್ಕ್ರಿಪ್ಟ್ ಬರೆಯುವವರು ಯಾರು? BJPಯ ಸ್ಕ್ರಿಪ್ಟ್ ಏನಿದೆ ಆ ಸ್ಕ್ರಿಪ್ಟಿನ ಮೇಲೆ ಚಾನಲ್ಗಳಲ್ಲಿ ಶೂಟಿಂಗ್ ನಡೆಯುತ್ತೆ. ಆ್ಯಂಕರ್ ಬಂದು ಕೂತಿರ್ತಾರೆ. ಒಬ್ಬ ಆ್ಯಂಕರಿಗೂ ಇನ್ನೊಬ್ಬ ಆ್ಯಂಕರಿಗೂ ವ್ಯತ್ಯಾಸವೇ ಇಲ್ಲದಿರೋ ಸ್ಥಿತಿ ಇದೆ. ಎಲ್ಲ ಆ್ಯಂಕರ್ಗಳು ಒಂದೇ ಧ್ವನಿಯಲ್ಲಿ ಮಾತನಾಡ್ತಾರೆ. ಅವರು ಬಳಸುವ ಭಾಷೆ, ಶಬ್ದ ಕೂಡ ಒಂದೇ ಆಗಿದೆ. ಇದು BJP ಸ್ಕ್ರಿಪ್ಟೆಡ್. BJP ಈ ಮೂಲಕ ಒಂದು ಸಾಮಾಜಿಕ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ. ಅಂದರೆ ಅದು ಎಂತಹ ಸಾಮಾಜಿಕ ವಾತಾವರಣ ಅಂತಂದರೆ, ಈ BJP ಸರ್ಕಾರಕ್ಕೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗದಿದ್ದರೂ ಕೂಡ ಸಾಧ್ಯ ಆಗಿದೆ, ಅವರೇನೋ ಅದ್ಭುತವಾದವನ್ನು ಸೃಷ್ಟಿಸಿದ್ದಾರೆ ಅನ್ನೋ ಭ್ರಮೆಯನ್ನು ಸೃಷ್ಟಿಸುವಂಥ, ಅದು ಒಂದು ಕಡೆ ನಡೀತಾರೆ. ಅದು ಕಂಟಿನ್ಯೂಯೇಷನ್ ಆಗುತ್ತೆ ಅನ್ನೋದು ನಮಗೆ ಯಾವ ಅನುಮಾನನೂ ಬೇಕಾಗಿಲ್ಲ. ಸೊ ಇನ್ನು 30-40 ವರ್ಷಗಳ ಕಾಲ ನಾವು ಆಡಳಿತ ನಡೆಸ್ತೀವಿ ಅಂತ ಯಾವ ಧೈರ್ಯದ ಮೇಲೆ ಹೇಳಿದ್ರು? ಅವರಿಗಿರುವ ಧೈರ್ಯ ಒಂದು, ಕಾಂಗ್ರೆಸ್ ಪ್ರಬಲವಾಗಿ ಎದ್ದೇಳದಂತೆ ಮಾಡುವ ಶಕ್ತಿ ನಮಗಿದೆ ಮಾಧ್ಯಮಗಳನ್ನು ಬಳಸ್ಕೊಂಡು. ಸೊ ಆ ಕಾರಣಕ್ಕಾಗಿ ನೀವು 2014ರ ಅಧಿಕಾರಕ್ಕೆ ಬರುವಕ್ಕಿಂತ ಸ್ವಲ್ಪ ಮೊದಲು ಪ್ರಾರಂಭವಾದ ಕಾಂಗ್ರೆಸ್ ಮೇಲಿನ ದಾಳಿ ಏನಿದೆ ಅದು ಇವತ್ತಿನವರೆಗೆ ಮುಂದುವರೆದಿದೆ. ಅದನ್ನು ಸುಳ್ಳುಗಳನ್ನು ಹೇಳ್ತಾ ಹೋಗುವಂಥದ್ದು. ಕಾಂಗ್ರೆಸ್ ಏನು ಮಾಡಿಲ್ಲ, ಈ ದೇಶ ಉಳಿಬೇಕಾದರೆ ಕಾಂಗ್ರೆಸ್ ನಿರ್ನಾಮ ಮಾಡುವುದು ಅನ್ನುವ ವಾತಾವರಣವನ್ನು ಸೃಷ್ಟಿಸುವಂಥ, ಅದನ್ನು ಸೃಷ್ಟಿಸಲಾಗಿದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವವೇ ಇಲ್ಲ ಅನ್ನುವ ವಾತಾವರಣವನ್ನು ಸೃಷ್ಟಿಸಲಾಗುವಂಥ, ನಾಯಕತ್ವ ಯಾವ ಸಂದರ್ಭದಲ್ಲಿ ಎಲ್ಲಿ ಬೇಕಾದರೂ ಎಮರ್ಜ್ ಆಗಬಹುದು ಡೆಮೋಕ್ರಸಿಯಲ್ಲಿ ಅಲ್ವಾ. ಅದರಂತೆ ಕಾಂಗ್ರೆಸ್ ಮುಕ್ತ ಭಾರತದ ಬಗ್ಗೆ ಮಾತನಾಡ್ತಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೆಲ್ಲ ಒಂದು ಸಮಸ್ಯೆ ಇರುತ್ತೆ. ಆ ಸಮಸ್ಯೆಗೆ ಕಾರಣ ಕಾಂಗ್ರೆಸ್ ಅನ್ನು ಪ್ರತಿಬಿಂಬಿಸೋದು. ನಮ್ಮ ಮನೆಯಲ್ಲಿ ಇವತ್ತೇನೋ ಒಂದು ಸಣ್ಣ ಪುಟ್ಟದಾಯ್ತು, ಅದು ಕಾಂಗ್ರೆಸ್ ಕಾರಣ.
ಇನ್ಯಾರ್ದೋ ಜಗಳ ನಡೀತು, ಅದಕ್ಕೆ ಕಾಂಗ್ರೆಸ್ ಕಾರಣ. ಇನ್ಯಾರೋ ಗೊಟಕ್ಕಂದ್ರು, ಅದಕ್ಕೆ ಕಾಂಗ್ರೆಸ್ ಕಾರಣ. ಇನ್ಯಾರ್ದೋ ಮನೇಲಿ ಮಕ್ಕಳು ಹುಟ್ಟಿದ್ರು, ಅದಕ್ಕೆ ಕಾಂಗ್ರೆಸ್ ಕಾರಣ. ಎಲ್ಲದಕ್ಕೂ ಕಾಂಗ್ರೆಸ್ ಕಾರಣ ಅಂತ ದೂಷಿಸುವ ಒಂದು ಮನಸ್ಥಿತಿ ಇದೆ. ಅದು ಇವತ್ತು ಕೂಡ ವರೆ ಕಡಿಮೆ ಆಗಿದೆ. ಹೈದರಾಬಾದ್ನಲ್ಲಿ ನಡೆದಂಥ ಅವರ ಎಕ್ಸಿಕ್ಯೂಟಿವ್ ಕಮಿಟಿ ಸಭೆ ಏನಿದೆ ಅಲ್ಲೂ ಕೂಡ ಕಾಂಗ್ರೆಸ್ ಬ್ಯಾಶ್. ಅಂದರೆ ಆಂತರಿಕವಾಗಿ ಒಂದು ಭಯ ಇದೆ ಅವರಲ್ಲಿ. ಅವರು 30-40 ವರ್ಷಗಳ ಮಾತನಾಡಿದರೂ ಕೂಡ ಅವರಲ್ಲಿರುವುದು ಭಯ. ಅವರು ಈ ಭಯ, ತಮ್ಮಲ್ಲಿರುವ ಈ ಭಯವನ್ನು ಸೊಸೈಟಿ ಒಳಗೆ ಡಿಫ್ರೆಂಟ್ ಆಗಿ ಸ್ಪ್ರೆಡ್ ಮಾಡಲಾಗುತ್ತೆ. ಮೊದಲನೇದು, ದೇಶಕ್ಕೆ ಪಾಕಿಸ್ತಾನ ಬಹುದೊಡ್ಡ ಥ್ರೆಟ್ ಅನ್ನುವ ವಾತಾವರಣವನ್ನು ಸೃಷ್ಟಿಸುವುದು. ಸೆಕೆಂಡ್, ಮುಸ್ಲಿಮರು ಥ್ರೆಟ್ ಅಂತ ವಾತಾವರಣವನ್ನು ಸೃಷ್ಟಿಸುವುದು. ಮೂರನೇದು, ಯಾರು ಈ BJPಯ ಈ ಮುಖವಾಡವನ್ನು ಕಳಚುವುದಕ್ಕೆ ಯತ್ನ ಮಾಡ್ತಾರೋ ಅವರು ಈ ಸಮಾಜಕ್ಕೆ ಥ್ರೆಟ್ ಅಂತ. ಅಂದರೆ ಅವರ ಒಳಗಿರುವ ಭಯ ಏನಿದೆಯಲ್ಲ, ಆ ಭಯವನ್ನು ಎಲ್ಲ ಕಡೆ ಹಂಚಲಾಗುತ್ತೆ. ಭಯದ ಮಾರಾಟ ಏನಿದೆ ಅದೇ BJP ರಾಜಕಾರಣ. ಅದನ್ನು ನೀವು ನಿನ್ನೆ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಅವರು ಆಡಿರುವ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಯಾವ ರೀತಿ ಭಯವನ್ನು ಸೃಷ್ಟಿಸ್ತಾರೆ ಅವರು? ಒಂದು, ಬಹುಸಂಖ್ಯಾತರಲ್ಲಿ ಭಯವನ್ನು ಸೃಷ್ಟಿಸಲಾಗ್ತಾ ಇದೆ. ಮುಸ್ಲಿಂ ರಾಷ್ಟ್ರ, ಎಸ್ಪೆಷಲಿ ಪಾಕಿಸ್ತಾನವನ್ನು ತೋರಿಸಿ ಬಹುಸಂಖ್ಯಾತ ಹಿಂದೂಗಳಲ್ಲಿ ಒಂದು ಭಯವನ್ನು ಸೃಷ್ಟಿಸುವುದು. ನಿಮ್ಮಲ್ಲಿ ಉಂಟಾಗಿರುವ ಈ ಭಯವನ್ನು ಪರಿಹರಿಸುವವರು ನಾನೇ ಅಂತ ಪ್ರಚಾರ ಮಾಡೋದು, ನಾವೇ ಮಾಡ್ತೀವಿ ಅನ್ನೋ ಭಯ. ಎರಡನೇದು, ಹಿಂದೂಗಳ ಒಳಗಡೆ ಭಯವನ್ನು ಸೃಷ್ಟಿಸಿದ ಹಾಗೆ ಮುಸ್ಲಿಮರಲ್ಲೂ ಒಂದು ರೀತಿಯ ಭಯವನ್ನು ಸೃಷ್ಟಿಸುವಂಥ, ಇಲ್ಲಿ ನಾವು ಸೇಫ್ ಅಲ್ಲ ಅನ್ನುವ ವಾತಾವರಣ ಸೃಷ್ಟಿಸಿ ಅವರು ಭಯದಿಂದ ಬದುಕುವಂತೆ ಮಾಡೋದು. ಅಂದರೆ BJPಯ ಒಳಗಿರುವ ಭಯ ಏನಿದೆ, ಆ ಭಯ ಬೇರೆ ಬೇರೆ ರೂಪಗಳಲ್ಲಿ ಸಮಾಜದ ಒಳಗಡೆ ಎಲ್ಲವನ್ನ ಸೃಷ್ಟಿಸ್ತಾ ಹೋಗೋದು. ಭಯವನ್ನು, ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳನ್ನು ಕೂಡ ಅವರ ಭಯವನ್ನು ಸೃಷ್ಟಿಸುವುದಕ್ಕೆ ಬಳಸುವಂಥದ್ದು. ಅದಕ್ಕೆ ನೀವು ಮಾಧ್ಯಮಗಳನ್ನು ಬಳಸುವಂಥ, ಆ ಮಾಧ್ಯಮಗಳು ಅದನ್ನೇ ದಿನ ನಿತ್ಯ ಬೆಳಗ್ಗೆ ಹಗಲು ರಾತ್ರಿ ಹಾಕಿ 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 ನೀವು ಎಲ್ಲೋ ಜಗತ್ತಲ್ಲಿ ಯಾವ ಸಂದರ್ಭದಲ್ಲೋ ಭಯೋತ್ಪಾದಕ ನಮ್ಮ ಮನೆ ಒಳಗೆ ನುಸುಳು ಬಿಡ್ತಾನೆ ಅನ್ನೋ ವಾತಾವರಣ. ನಂತರ ಹೆದರಬೇಡಿ, ನಾವು ನಿಮ್ಮ ರಕ್ಷಣೆ ಮಾಡ್ತೀವಿ, ನೀವು ಭಯಪಡಬೇಕಾಗಿಲ್ಲ. ಭಯವನ್ನು ಸೃಷ್ಟಿಸುವವರು ಇಲ್ಲದೆ ಭಯಪಡಬೇಡಿ ಅಂತ ಹೇಳುವವರು ಇಲ್ಲ. ಅಂಥ ಒಂದು ವಾತಾವರಣವನ್ನು ಸೃಷ್ಟಿಸಿದ ಅವರು ಅಧಿಕಾರವನ್ನು ಹಿಡ್ಕೊಳ್ಳುತ್ತಾರೆ. ಇಡೀ ಇವರ ತೀರ್ಮಾನಗಳದ್ದು ಏನಾಗಿದೆ ಗೊತ್ತಾ ನಿಮಗೆ? ನನ್ನ ಬಳಿ ಒಂದು ವಿಡಿಯೋ ಇದೆ, ತಮಗೆ ಅದನ್ನು ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ, ಸಾಧ್ಯ ಆದರೆ ಆ ವಿಡಿಯೋ ನೋಡಿ. ಪರಿಸ್ಥಿತಿ ಏನೀಗ? ಯಾರಿಗೆ ಕೊಡ್ಲಿ? ಇದು ಮಾಡ್ರಿ, ಯಡಿಯೂರಪ್ಪ ಜಿಲ್ಲಾದವ್ರು, ಶಿವಮೊಗ್ಗ ಡಿಸ್ಟಿಕ್, ಸರ್ಬಾ ತಾಲೂಕ್ ಶಿವಮೊಗ್ಗ ಡಿಸ್ಟಿಕ್ ನಂದು. ನಾನು ಇಲ್ಲಿ ಮಾರಕ್ ಬಂದ, ನನ್ನ ಹೆಂಡತಿ ಹುಷಾರಿಲ್ದಕ್ಕೆ ನಾ ಎತ್ತ ತಗೊಂಡ ಯಾರು ಇಲ್ಲ ಇಲ್ಲಿ. ನಾನು ಏನು ವಿಷ ಕೊಡಿಬೇಕಾ? ಯಾರಿಗೆ ಕೊಡ್ಲಿ? ಕುತ್ಕೊಂಡು 4ನೇ ಮಾಡಿ 3ನೇ ಮಾಡಿ ಕುತ್ಕೊಳ್ಳೋಲ್ಲ. ಹೋಗಿ ಇಲ್ಲಿ ಬಸವಣ್ಣ ತಗೊಳ್ಳಿ ಬಂದವ್ರ ಕಟ್ಕೊಂಡು ಮಾರ್ಬೇಡ್ರಿ ಅಂದ್ರೆ ಅವ್ರು ಬಂದು ತೊಗೊಂಡು ಹೋಗಿ ಅಲ್ಲಿ ಸಾಕನ್ನು ಬಿಲ್ಡಿಂಗ್ ಮುಂದೆ ಕಟ್ಕೊಂಡು ಎಲ್ಲ ಖರೀದಿ ಮಾಡ್ಕೊಂಡು ಹೋಗ್ಲಿ. ಎಲ್ಲ ಬಂದು ಅದ ಯಡಿಯೂರಪ್ಪನ ಬಂದು ತೊಗೊಂಡು ಹೋಗಿ ಹೊಟ್ಟೆ ಸೊಪ್ಪಿ ಹಾಕ್ಲಿ. ಅವಕ್ಕ ರೈತರು ಯಾರು ತಗೊಳಂತ ಇಲ್ಲ, ಅವ್ರ ತಗೊಳ್ಳಿ. ಈ ಹಾವೇರಿ ಜಿಲ್ಲಾ ಬೊಮ್ಮಾಯಿ ಸಾಹೇಬ್ರೆ, ನೀವು ಒಂದ್ ಹೇಳ್ತಾನೆ ಮನವಿ ನಿಮಗೆ ನೋಡ್ರಿ, ನಾವು ಬಸವಣ್ಣನ ಯಾರು ಮಾಡ್ಬೇಕು? ತವರು ಜಿಲ್ಲೆದಾಗ ನೀವು ನಾವೇನು ಮಾಡ್ಬೇಕು? ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ, ನೀವು ಮನವಿ ಕಳಿಸ್ತೇನೆ. ನಾವ್ ಏನ್ ಮಾಡ್ಬೇಕು? ರೈತರು ನೋಡಿ, ನಾನು ಹೇಳಿ ಹುಷಾರಿಲ್ಲ, ನಾ ಎತ್ ತಗೊಂಡಾನೆ ನಿಮಗೆ ಮನವಿ ಮಾಡ್ತಾನೆ, ನಿಮಗೆ ಮನವಿ ಮಾಡ್ತಾ ಇದ್ದಾನೆ. ಸ್ವಾಮಿ ನೋಡ್ರಿ, ನೀವು ಈ ತರ ಮಾಡ್ತೀರಿ ಅಂದ್ರೆ ನೀವ್ ಏನ್ ಮಾಡ್ತೀರಿ ಮಾಡ್ರಿ. ಕಷ್ಟ ಐತಿ, ನಾವು ದನ ಹೊಡ್ಕೊಂಡ್ ಬಂದೇವಿ, ನಮಗೆ ರೊಕ್ಕ ಬೇಕಪ್ಪ. ನಾವ್ ಯಾರಿಗಾದ್ರೂ ಕೊಟ್ಟು ನೋಡ್ರಿ, ಮತ್ತೆ ನಿಮ್ ಇದ್ರಿಗೆ ಮತ್ತ ನಾನು ಇಷ್ಟನೇ ಕುಡಿತೇನೆ. ಮತ್ತೆ ಬಸವರಾಜ್ ಸಾಹೇಬ್ರೆ, ನಿಮಗೆ ಮನವಿ ಮಾಡ್ತಾನೆ, ನಮ್ ಜಾನುವಾರುಗಳು ಯಾರಿಗೆ ಕೊಡ್ಬೇಕು? ನಾವು ಗ್ಯಾರಂಟಿ ಕುಡಿದ ಮತ್ತೆ ಸಾಹೇಬ್ರೆ, ಮತ್ತೆ ನೋಡ್ರಿ ಬಾಯ ಮತ್ತೆ ಹಾಕ್ತವೆ.
ನೀವು ಇಷ್ಟಿದ್ರೆ ಮತ್ತೆ ಇದು ಮಾಡ್ರಿ. ನಾವ್ ಯಾರಿಗೆ ಕೊಡ್ಬೇಕು ನಮ್ಗಳು? ನೋಡ್ರಿ, ನಾವು ಕುಡಿಬೇಕಂದ್ರೆ ಕುಡಿತೇನೆ. ನಿಮ್ ಇದ್ರಿಗೆ ಸಾಹೇಬ್ರೆ ನಿಮಗೆ ಮನವಿ ಮಾಡ್ತಾನೆ ಸಾಹೇಬ್ರೆ, ನಮ್ ತವ್ರ ಜಿಲ್ಲೆದಾರ ನೀವು, ಹಾವೇರಿ ಜಿಲ್ಲೆ, ನೀವು ತವ್ರ ಜಿಲ್ಲೆದಾರ ನೀವು ನೋಡ್ರಿ ಮನವಿ ಮಾಡ್ತಾರ. ರೈತರು ಜಾನುವಾರುಗಳು ಕೊಡ್ಬೇಕಾ ಬೇಡ ಎಲ್ಲ ನೋಡಿ ತಿಳ್ಕೊಳ್ರಿ ಅಷ್ಟ. ದಾರಿ ಮಾಡ್ತೀರಿ, ದಾರಿ ಮಾಡೋಣ ಅವ್ರಿಗೆ. ವಿಷ ಕುಡಿಬೇಕಾಗತಿ ನೋಡಿ ವಿಚಾರ ಮಾಡಿ ನಮಗೆ ಒಂದು ಮಾನವತೆ ಕೊಡಿ. ವಿಷ ಕುಡಿಯೋದು ತ್ವಾಚಿ ಅಲ್ಲ, ನೀವಾಗಿ ರೈತರಿಂದ ವಿಷ ಕುಡ್ಸಕತ್ತದ ಈಗ. ಈ ಎತ್ತುಗಳು ಯಾರು ತಗೊಳಂಗಿಲ್ಲ, ರೈತ ಒಬ್ಬ ತಗೊಳಕ್ ಆಗಲ್ಲ, ವಯಸ್ಸಾಗಿದಾವ ಕಟ್ಟಕ್ ಬಿಟ್ರೆ ಒಬ್ಬನು ತಗೊಳಕ್ ಆಗಲ್ಲ. ಯಾರಿಗೆ ಕೊಡ್ಬೇಕು ನಾನು? ಯಾರಿಗೆ ಕೊಡ್ಬೇಕು ಸರ್? ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ ಯಾರಿಗೆ ಕೊಡ್ಲಿ ಸರ್? ನಾನು ನಿಮಗೆ ಮನವಿ ಮಾಡ್ತೀನಿ. ನಾನು ಈ ವಿಡಿಯೋ ಏನು ಹೇಳುತ್ತೆ ಅಂತಂದರೆ, ಇವರು ಯಾವಾಗ ಈ ಒಂದು ದನದ ಮಾಂಸದ ಸಂಬಂಧಪಟ್ಟ ಹಾಗೆ ಗೋಹತ್ಯೆ ನಿಷೇಧ ಕಾನೂನು ಅದರ ಪರಿಣಾಮ ಏನು ಅನ್ನೋದನ್ನು ಹೇಳುತ್ತೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ವಯಸ್ಸಾದ ಜಾನುವಾರುಗಳನ್ನ ಮಾರಾಟ ಮಾಡೋದಕ್ಕಾಗದೆ ಜನ ರಸ್ತೆಗೆ ಬಂದಿದ್ದಾರೆ. ಈ ವಿಡಿಯೋದಲ್ಲಿ ಬಾಯಿಗೂ ಬೈತಾ ಇದ್ದಾರೆ. ಈ ವಿಡಿಯೋವನ್ನು ನೋಡಿ, ಇದು ವಾಸ್ತವ. ಅವರು ಭ್ರಮೆ ಸೃಷ್ಟಿಸಿದರೂ ಕೂಡ ವಾಸ್ತವ ಇದೇನೆ. ಅವರು ಅಧಿಕಾರಕ್ಕಾಗಿ ನಡೆಸುತ್ತಿರುವಂತಹ ಈ ಯತ್ನಗಳು ಏನಿವೆ, ಈ ಭಯದ ಸೃಷ್ಟಿ ಏನಿದೆ, ಈ ಭಯದ ಸೃಷ್ಟಿಗೆ ಎಲ್ಲ ಜನತಾಂತ್ರಿಕವಾದ ಸಂಸ್ಥೆಗಳನ್ನು ಬಳಸ್ಕೊಳ್ಳುವಂಥದ್ದು. ಇಡಿ ಬಳಸ್ಕೊಂಡು ಭಯವನ್ನು ಸೃಷ್ಟಿಸೋದು, ಇನ್ಕಮ್ ಟ್ಯಾಕ್ಸ್ ಬಳಸ್ಕೊಂಡು ಭಯವನ್ನು ಸೃಷ್ಟಿಸೋದು, ಇಂಥ ಇಶ್ಯೂಗಳನ್ನು ತೆಗೆದುಕೊಂಡು ಭಯವನ್ನು ಸೃಷ್ಟಿಸೋದು, ಭಯವನ್ನು ಸೃಷ್ಟಿಸ್ತಾ ತಾವು ಅಧಿಕಾರ ಕಳೆದುಕೊಳ್ಳುವ ಭಯದಿಂದ ಹೊರಗೆ ಬರುವಂತ ಯತ್ನ. ಅದರ ಜೊತೆಗೆ ಅಲ್ಟಿಮೇಟ್ಲಿ ಕಾಮನ್ ಮ್ಯಾನ್ ವಿಲ್ ಸಫರ್. ಎನಿವೆ, BJP ಈ ರೀತಿ ಮುಂದುವರೆದರೆ ಪ್ರತಿಪಕ್ಷಗಳಿಗೆ ಕಷ್ಟ ಇದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ದಟ್ ಸ್ಪ್ರೆಡ್ಡಿಂಗ್. ಈಗ ದಕ್ಷಿಣ ಭಾರತದಾಗ ಅವರು ಸ್ಪ್ರೆಡ್ ಆಗ್ತಿದ್ದಾರೆ. ದಕ್ಷಿಣ ಭಾರತದಲ್ಲಿ ತೆಲಂಗಾಣದಲ್ಲಿ ಟಫ್ ಫೈಟ್ ಕೊಡ್ತಾರೆ, ಕರ್ನಾಟಕದಲ್ಲಿ ಟಫ್ ಫೈಟ್ ಕೊಡಬೇಕು ಅಂತಿದೆ, ಗೊತ್ತಿಲ್ಲ ನಮಗೆ. ಸೊ ಆದ್ದರಿಂದ ನಿನ್ನೆ ನಡೆದ ಅವರ ಈ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿಯ ಸಭೆಯ ಉದ್ದೇಶ ಏನಿತ್ತು ಅಂದರೆ, ದಕ್ಷಿಣದ ಹೆಬ್ಬಾಗಲನ್ನು ತೆರೆಯುವುದು, ಅದಕ್ಕೆ ಬೇಕಾಗಿ ಬದಲಾವಣೆಯನ್ನು ಕೆಲವೊಂದು ಮಾಡಿಕೊಳ್ಳುವಂಥದ್ದು. ದಕ್ಷಿಣದಲ್ಲಿ ಹಿಂದುತ್ವ ಅಷ್ಟರ ಪ್ರಮಾಣದಲ್ಲಿ ಸೇಲಾಗಲ್ಲ ಅಂದರೆ ಅವರಿಗೆ ಅಭಿವೃದ್ಧಿ ಮಂತ್ರಪಡಿಸುವಂಥದ್ದು. ಪ್ರಧಾನಿಯವರಿಗೆ ಹೊರಗೆ ನಿಂತ ಹಾಗೆ ಎಲ್ಲ ಶಾಸಕರು ಪಾದಯಾತ್ರೆ ಮಾಡಿ ಜನರ ಸಮಸ್ಯೆ ಕೇಳಿ ಜನರ ನಡುವೆ ಇರಿ ಅಂತ ಹೇಳೋದು, ಇದೆಲ್ಲ ರಾಜಕಾರಣದ ಒಂದು ಗಿವಿಕ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಮತ್ತೆ ಬರ್ತೀನಿ ಇನ್ನೊಂದು ವಿಚಾರದೊಂದಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ.